ಎಲ್ರಿಗೂ ನಮಸ್ಕಾರ. ಶ್ರೀರಾಮನವಮಿಯ ಆಚರಣೆ ಹೇಗಿರಬೇಕು, ಪೂಜೆಯಲ್ಲಿ ಪಾಲಿಸಬೇಕಾದ ನಿಯಮಗಳು ಮತ್ತು ಶ್ರೀರಾಮನ ಕಥೆಯನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ವಿಡಿಯೋ ನೋಡೋಣ. ಹಿಂದೂಗಳ ಹೊಸ ವರ್ಷದ ಎರಡನೇ ಹಬ್ಬ ಶ್ರೀರಾಮನವಮಿ. ಎಲ್ಲೆಡೆ ಸಿದ್ಧತೆಗಳು ಸಾಗುತ್ತಿವೆ. ಪ್ರತಿ ಹಳ್ಳಿ ಹಾಗೂ ಮನೆ ಮನೆಯಲ್ಲಿ ರಾಮನ ಜನ್ಮದಿನವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುವುದು. ಈ ದಿನ ರಾಮನ ಜೊತೆಗೆ ಹನುಮಂತನನ್ನು ಪೂಜಿಸಲಾಗುತ್ತದೆ. ಶ್ರೀರಾಮನವಮಿಯ ಹಿನ್ನೆಲೆಯಲ್ಲಿ ರಾಮನಿಗೆ ಸಂಬಂಧಿಸಿದ ಆಸಕ್ತಿಕರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ದಶಾವತಾರದಲ್ಲಿ ಶ್ರೀರಾಮನ ಅವತಾರವು ಒಂದಾಗಿದೆ. ಶ್ರೀರಾಮನವಮಿಯ ಆಚರಣೆಯು ದುಷ್ಟರ ಮೇಲೆ ಒಳ್ಳೆಯತನಕ್ಕೆ ದೊರೆತ ವಿಜಯವನ್ನು ಸೂಚಿಸುತ್ತದೆ. ಅಧರ್ಮವನ್ನು ಸೋಲಿಸಿ ಧರ್ಮದ ಸ್ಥಾಪನೆಯನ್ನು ಮಾಡಿದ ಕಾರ್ಯವನ್ನು ಸೂಚಿಸುತ್ತದೆ. ಶ್ರೀರಾಮನನ್ನು ಸೂರ್ಯದೇವನ ಪೂರ್ವಜನೆಂದು ಜನ ನಂಬುತ್ತಾರೆ. ಯುದ್ಧ ಕಾಲದಲ್ಲಿ ಸೂರ್ಯನ ಆರಾಧನೆಯಿಂದ ರಾವಣನ ಸಂಹಾರ ಆಯಿತೆಂದು ತಿಳಿದು ಬರುತ್ತದೆ. ರಾಮನವಮಿ 2025ರ ಹಬ್ಬವನ್ನು ಏಪ್ರಿಲ್ 6ರಂದು ಭಾನುವಾರ ಆಚರಿಸಲಾಗುವುದು. ಅಂದರೆ ನಾಳೆ ಆಚರಿಸಲಾಗುವುದು. 2025ರ ರಾಮನವಮಿ ಪೂಜೆಯನ್ನು ಮಾಡಲು ಶುಭ ಮುಹೂರ್ತ ಯಾವುದು? ರಾಮನವಮಿ ದಿನ ರಾಮನನ್ನು ಪೂಜಿಸುವುದು ಹೇಗೆ? ರಾಮನವಮಿ ಮಹತ್ವ ಮತ್ತು ಶ್ರೀರಾಮನವಮಿಯ ಇತಿಹಾಸವನ್ನು ಈ ವಿಡಿಯೋದಲ್ಲಿ ನೋಡೋಣ. ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯ ದಿನದಂದು ಶ್ರೀರಾಮರ ಜನನವಾಯಿತೆಂದು ವಾಲ್ಮೀಕಿ ಮಹರ್ಷಿಗಳು ಬರೆದಿರುವ ರಾಮಾಯಣ ಗ್ರಂಥದಿಂದ ತಿಳಿದುಬರುತ್ತದೆ. ಕಟಕ ಲಗ್ನದಲ್ಲಿ ಪುನರ್ವಸು ನಕ್ಷತ್ರದ ಸಮಯದಲ್ಲಿ ಶ್ರೀರಾಮರ ಜನನವಾಗಿದೆ. ಅದರಲ್ಲಿಯೂ ಬುಧವಾರದ ದಿನ ಶ್ರೀರಾಮನವಮಿ ಬಂದಲ್ಲಿ ವಿಶೇಷವಾದ ಫಲಗಳು ದೊರೆಯುತ್ತದೆ. ಶ್ರೀರಾಮರ ಜನ್ಮಕುಂಡಲಿಯಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ ಎಂದು ತಿಳಿದುಬರುತ್ತದೆ. ನವಮಿಯು ಮಧ್ಯಾಹ್ನದ ವೇಳೆಯಲ್ಲಿ ಇರಬೇಕು. ಶ್ರೀರಾಮನವಮಿ ಶುಭ ಮುಹೂರ್ತ ಮತ್ತು ಆಚರಣೆಯ ಸರಿಯಾದ ಕ್ರಮ ನೋಡೋಣ. 2025ರಲ್ಲಿ ಶ್ರೀರಾಮನವಮಿಯು ಏಪ್ರಿಲ್ ತಿಂಗಳ 6ನೇ ದಿನಾಂಕದಂದು ಇರಲಿದೆ. ನವಮಿಯು ರಾತ್ರಿ 11:23ರವರೆಗೂ ಇರುವುದು. ಪುನರ್ವಸು ನಕ್ಷತ್ರವು ಬೆಳಗ್ಗೆ 9:46ರವರೆಗೂ ಇರುತ್ತದೆ. ಆದ್ದರಿಂದ ಶ್ರೀರಾಮನವಮಿಯನ್ನು ಆಚರಿಸಬೇಕಾಗುತ್ತದೆ. ಇಂದಿನ ದಿನಗಳಲ್ಲಿ ಜನ್ಮ ದಿನಾಂಕವನ್ನು ಆಧರಿಸಿ ಆಚರಿಸುತ್ತಾರೆ. ಆದರೆ ಇದು ತಪ್ಪಾದ ಕ್ರಮ. ನಾವು ಜನಿಸಿದಾಗ ಇದ್ದ ತಿಥಿಯನ್ನು ಪರಿಗಣಿಸಬೇಕು. ಭಾನುವಾರದಂದು ಸೂರ್ಯೋದಯವಾದ 1 ಗಂಟೆಯ ಒಳಗೆ ಸ್ನಾನಾದಿಗಳನ್ನು ಮಾಡಿ ಶ್ರೀರಾಮರಿಗೆ ಪೂಜೆ ಸಲ್ಲಿಸುವುದು ಒಳ್ಳೆಯದು. ಈ ಅವಧಿಯಲ್ಲಿ ರವಿ ಓರ ಇರುತ್ತಾರೆ. ಆದ್ದರಿಂದ ಸೂರ್ಯದೇವ ಮತ್ತು ಶ್ರೀರಾಮರ ಅನುಗ್ರಹವನ್ನು ಪಡೆಯಬಹುದಾಗಿದೆ. ಶ್ರೀರಾಮನನ್ನು ಯಾವ ರೀತಿ ಪೂಜಿಸಬೇಕು ಎಂದು ನೋಡೋಣ. ಶ್ರೀರಾಮರ ವಿಗ್ರಹ ಅಥವಾ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಬಾರದು. ಶ್ರೀ ಬಲರಾಮ ಅಥವಾ ಶ್ರೀರಾಮರ ಪಟ್ಟಾಭಿಷೇಕದ ವಿಗ್ರಹ ಅಥವಾ ಭಾವಚಿತ್ರವನ್ನು ಪೂಜಿಸಬೇಕು. ಇದರಿಂದ ಜೀವನದಲ್ಲಿ ಎದುರಾಗುವ ಸಕಲ ಕಷ್ಟ ಕಾರ್ಪಣ್ಯಗಳು ಮರೆಯಾಗಿ ಸುಖ ಜೀವನ ಲಭಿಸುತ್ತದೆ. ಅಲ್ಲದೆ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿರುತ್ತದೆ. ಕೇವಲ ಪೂಜೆ ಸಲ್ಲಿಸಿದ್ದಲ್ಲಿ ಯಾವುದೇ ಪ್ರಯೋಜನ ಇರುವುದಿಲ್ಲ. ಶ್ರೀರಾಮನ ಬಿಲ್ಲು ಬಾಣಗಳಿಗೆ ಇದ್ದ ಶಕ್ತಿಯೇ ಶ್ರೀರಾಮನಾಮಕ್ಕಿದೆ. ಶ್ರೀರಾಮ ಬಂಟನಾದ ಆಂಜನೇಯ ಸ್ವಾಮಿ ಮತ್ತು ರಾಮರ ನಡುವೆ ಋಷಿಯೊಬ್ಬರ ಕಾರಣ ದೊಡ್ಡ ಯುದ್ಧವೇ ನಡೆಯುತ್ತದೆ. ಸಾಕ್ಷಾತ್ ಶ್ರೀರಾಮರೇ ಹನುಮಂತನ ಮೇಲೆ ಬಾಣಗಳ ಮಳೆಯನ್ನೇ ಸುರಿಸುತ್ತಾರೆ. ಆದರೆ ಆಂಜನೇಯನಿಗೆ ಯಾವುದೇ ತೊಂದರೆ ಉಂಟಾಗುವುದಿಲ್ಲ. ಇದಕ್ಕೆ ಕಾರಣ ಯುದ್ಧ ಮುಗಿಯುವವರೆಗೆ ಹನುಮಂತನು ರಾಮನಾಮ ಜಪ ಮಾಡುತ್ತಿರುತ್ತಾರೆ. ಕೇವಲ ಸಾಮಾನ್ಯ ಜನರಲ್ಲದೆ ಋಷಿಮುನಿಗಳು, ಬ್ರಹ್ಮ ಮತ್ತು ಶಿವಪಾರ್ವತಿಯರು ಸಹ ಶ್ರೀರಾಮನಾಮ ಜಪ ಅಥವಾ ಮಂತ್ರ ಜಪ ಮಾಡಿ ಶ್ರೀರಾಮರ ಪೂಜೆಯನ್ನು ಮಾಡುವ ಮೂಲಕ ತಮ್ಮ ಇಷ್ಟಾರ್ಥಗಳನ್ನು ಪಡೆದರೆಂದು ಧರ್ಮ ಗ್ರಂಥಗಳಿಂದ ತಿಳಿದುಬರುತ್ತದೆ. ಹಿಂದೂ ಧರ್ಮೀಯರು ಆಚರಿಸಲಾಗುವ ಪ್ರಮುಖ ಹಬ್ಬಗಳಲ್ಲಿ ರಾಮನವಮಿಯೂ ಒಂದಾಗಿದೆ. ಏಕೆಂದರೆ ಹಿಂದೂಗಳು ಪೂಜಿಸಲಾಗುವ ತ್ರಿಮೂರ್ತಿ ದೇವರುಗಳಲ್ಲಿ ಒಬ್ಬನಾದ ವಿಷ್ಣುವಿನ 7ನೇ ಅವತಾರವೇ ಶ್ರೀರಾಮ. ವಿಷ್ಣು ರಾಮನಾಗಿ ಮಾನವ ಅವತಾರದಲ್ಲಿ ಭೂಮಿಯ ಮೇಲೆ ಜನಿಸಿದ ದಿನವನ್ನೇ ರಾಮನವಮಿ ಎಂದು ಆಚರಿಸಲಾಗುತ್ತದೆ. ಪ್ರತಿ ವರ್ಷ ರಾಮನವಮಿ ಹಬ್ಬವನ್ನು ಚೈತ್ರ ಮಾಸದ ನವಮಿ ತಿಥಿ ಎಂದು ಆಚರಿಸಲಾಗುತ್ತದೆ.
2025ರ ರಾಮನವಮಿಯನ್ನು ಏಪ್ರಿಲ್ 6ರಂದು ಭಾನುವಾರ ಆಚರಿಸಲಾಗುವುದು. ರಾಮನನ್ನು ಹಿಂದೂ ಕಾವ್ಯವಾದ ರಾಮಾಯಣದಲ್ಲಿ ಮರ್ಯಾದ ಪುರುಷೋತ್ತಮ, ಆದರ್ಶ ಪುರುಷ ಎಂದು ಕರೆಯಲಾಗಿದೆ. ರಾಮನವಮಿಯನ್ನು ಭಾರತ ಮತ್ತು ನೇಪಾಳದಲ್ಲಿ ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ. 2025ರ ರಾಮನವಮಿ ಹಬ್ಬದ ಕುರಿತಾದ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ರಾಮನವಮಿಯ ಮಹತ್ವವೇನು? ದಂತಕಥೆಗಳು, ಕಥೆಗಳು ಮತ್ತು ನಂಬಿಕೆಗಳ ಪ್ರಕಾರ ರಾಮನವಮಿ ಎಂದರೆ ಶ್ರೀರಾಮನು ಅಯೋಧ್ಯೆಯಲ್ಲಿ ರಾಜ ದಶರಥ ಮತ್ತು ರಾಣಿ ಕೌಸಲ್ಯೆಯ ಮಗನಾಗಿ ಜನಿಸಿದ ದಿನ ಮತ್ತು ಧರ್ಮಗ್ರಂಥಗಳ ಪ್ರಕಾರ ಶ್ರೀರಾಮನು ತ್ರೇತಾಯುಗದಲ್ಲಿ ದುಷ್ಟಶಕ್ತಿಗಳನ್ನು ನಾಶ ಮಾಡಲು ಭೂಮಿಗೆ ಇಳಿದು ಬಂದ ವಿಷ್ಣುವಾಗಿದ್ದನು. ರಾಮನು ರಾವಣನನ್ನು ಸಂಹಾರ ಮಾಡಿ ಬ್ರಹ್ಮಾಂಡದಲ್ಲಿ ಧರ್ಮವನ್ನು ಸೃಷ್ಟಿಸಿದನು. ಆತನ ನಡವಳಿಕೆಯು ಅವನನ್ನು ಮರ್ಯಾದ ಪುರುಷೋತ್ತಮನನ್ನಾಗಿ ಮಾಡಿತು. ಆದ್ದರಿಂದ ಅನಾದಿ ಕಾಲದಿಂದಲೂ ಶ್ರೀರಾಮನ ಜನನ ದುಷ್ಟತನದ ಮೇಲೆ ಒಳ್ಳೆಯತನದ ವಿಜಯವನ್ನು ಸೂಚಿಸುವ ಸುಸಂದರ್ಭವಾಗಿ ಆಚರಿಸಲಾಗುವುದು. ಸುಳ್ಳಿನ ಮೇಲೆ ಸತ್ಯ ಮತ್ತು ಅನ್ಯಾಯದ ಮೇಲೆ ನ್ಯಾಯದ ವಿಜಯ ಆಚರಣೆಯಾಗಿ ರಾಮನವಮಿಯನ್ನು ಆಚರಿಸಲಾಗುವುದು. ಹೀಗೆ ಶ್ರೀರಾಮನ ಜೀವನವು ಜನರಿಗೆ ಭಕ್ತಿ, ನಿಷ್ಠೆ, ಕರ್ತವ್ಯ ಮತ್ತು ಸತ್ಯದ ಹಾದಿಯಲ್ಲಿ ಹೇಗೆ ನಡೆಯಬೇಕೆಂಬುದನ್ನು ತಿಳಿಸುತ್ತದೆ. ಶ್ರೀರಾಮನವಮಿಯ ಇತಿಹಾಸ. ಶ್ರೀರಾಮನವಮಿಯ ಇತಿಹಾಸವು ಪ್ರಾಚೀನ ಭಾರತೀಯ ಪುರಾಣಗಳು ಮತ್ತು ಧರ್ಮಗ್ರಂಥಗಳೊಂದಿಗೆ ಸಂಬಂಧವನ್ನು ಹೊಂದಿದೆ. ಈ ಹಬ್ಬವು ವಿಷ್ಣುವಿನ 7ನೇ ಅವತಾರವಾದ ರಾಮನ ಜನ್ಮದಿನವನ್ನು ಆಚರಿಸುವ ಹಬ್ಬವಾಗಿದ್ದು, ಇದು 9 ಲಕ್ಷ ವರ್ಷಗಳ ಹಿಂದೆ ತ್ರೇತಾಯುಗದಲ್ಲಿ ನಡೆದ ಸಂದರ್ಭವನ್ನು ನೆನಪು ಮಾಡುತ್ತದೆ. ರಾಮಾಯಣದ ಪ್ರಕಾರ ಭಗವಾನ್ ರಾಮನು ಅಯೋಧ್ಯ ನಗರದಲ್ಲಿ ರಾಜ ದಶರಥ ಮತ್ತು ರಾಣಿ ಕೌಸಲ್ಯೆಯ ಮಗನಾಗಿ ಜನಿಸಿದನು. ದಶರಥನಿಗೆ 3 ಹೆಂಡತಿಯರಿದ್ದರು, ಆದರೆ ಮಕ್ಕಳಿರಲಿಲ್ಲ. ಆದ್ದರಿಂದ ಅವನು ಸಂತತಿಗಾಗಿ ದೇವರುಗಳ ಆಶೀರ್ವಾದವನ್ನು ಪಡೆಯಲು ಒಂದು ಯಜ್ಞವನ್ನು ಮಾಡಿದನು. ಪರಿಣಾಮವಾಗಿ ದೇವರುಗಳು ಅವನಿಗೆ 4 ಗಂಡು ಮಕ್ಕಳನ್ನು ಆಶೀರ್ವದಿಸಿದರು. ರಾಮನು ಹಿರಿಯ ಮಗನಾಗಿದ್ದು, ಈತ ಸದಾಚಾರ ಮತ್ತು ಸದ್ಗುಣದ ಸಾಕಾರ ಮೂರ್ತಿಯಾಗಿದ್ದ. ರಾಮನು ಚೈತ್ರ ಮಾಸದ 9ನೇ ದಿನದಂದು ಮಧ್ಯಾಹ್ನದ ಸಮಯದಲ್ಲಿ ಜನಿಸಿದನು. ಅದಕ್ಕಾಗಿಯೇ ಈ ದಿನದಂದು ರಾಮನವಮಿಯೆಂದು ಆಚರಿಸಲಾಗುತ್ತದೆ. ರಾಮಾಯಣದಲ್ಲಿ ಚಿತ್ರಿಸಲಾದ ಭಗವಾನ್ ರಾಮನ ಜೀವನವು ಧೈರ್ಯ, ತ್ಯಾಗ, ಪ್ರೀತಿ ಮತ್ತು ಭಕ್ತಿಯ ಕಥೆಯಾಗಿದೆ. ಕಾಡಿನಲ್ಲಿ ರಾಮನ ವನವಾಸ, ರಾವಣನಿಂದ ಸೀತೆಯ ಅಪಹರಣ ಮತ್ತು ಸೀತೆಯನ್ನು ರಕ್ಷಿಸಲು ರಾವಣನೊಂದಿಗೆ ಅವನ ಮಹಾಕಾವ್ಯ ಯುದ್ಧವು ಅವನ ಜೀವನದ ಕೆಲವು ಪ್ರಸಿದ್ಧ ಪ್ರಸಂಗಗಳಾಗಿವೆ. ಹಲವಾರು ಸವಾಲುಗಳು ಮತ್ತು ಕಷ್ಟಗಳನ್ನು ಎದುರಿಸುತ್ತಿದ್ದರೂ ರಾಮನು ಧರ್ಮಕ್ಕಾಗಿ ಬದ್ಧನಾಗಿ ದೃಢವಾಗಿ ನಡೆದುಕೊಂಡವನಾಗಿದ್ದನು. ಭಗವಾನ್ ರಾಮನ ಬೋಧನೆಗಳು ಮತ್ತು ಕಾರ್ಯಗಳು ಜನರಿಗೆ ಸದ್ಗುಣ, ಸದಾಚಾರ ಮತ್ತು ಕರುಣೆಯ ಜೀವನವನ್ನು ನಡೆಸಲು ಪ್ರೇರಣೆ ನೀಡಿವೆ. ರಾಮನವಮಿ ಕೇವಲ ರಾಮನ ಜನನವನ್ನು ಆಚರಿಸುವುದು ಮಾತ್ರವಲ್ಲ, ಇದು ಮಾನವ ಕುಲವನ್ನು ಉತ್ತಮ ಮತ್ತು ಹೆಚ್ಚು ಸಾಮರಸ್ಯದ ಅಸ್ತಿತ್ವದತ್ತ ಮಾರ್ಗದರ್ಶನ ಮಾಡುವ ಅವರ ಆದರ್ಶಗಳು ಮತ್ತು ತತ್ವಗಳನ್ನು ನಮ್ಮಲ್ಲಿ ರೂಪಿಸಿಕೊಳ್ಳುವಂತೆ ಪ್ರೇರೇಪಿಸುವುದು. ರಾಮನವಮಿಯಂದು ಭಗವಾನ್ ಶ್ರೀರಾಮನನ್ನು ಪೂಜಿಸಲಾಗುತ್ತದೆ. ಭಗವಾನ್ ಶ್ರೀರಾಮನು ತನ್ನ ಭಕ್ತರಿಂದ ಸಂತುಷ್ಟನಾಗಿದ್ದರೆ ಮನೆಯಲ್ಲಿ ಸಂತೋಷ, ಸಮೃದ್ಧಿ, ಉತ್ತಮ ಆರೋಗ್ಯ ಮತ್ತು ಸಂಪತ್ತನ್ನು ಕರುಣಿಸುತ್ತಾನೆ ಎನ್ನುವ ನಂಬಿಕೆ ಇದೆ. ನೀವು ಕೂಡ ಭಗವಾನ್ ಶ್ರೀರಾಮನ ಆಶೀರ್ವಾದ ಪಡೆಯಲು ಬಯಸಿದರೆ ರಾಮನವಮಿಯ ದಿನದಂದು, ಅಂದರೆ ನಾಳೆ, ನಿಮ್ಮ ಮನೆಗೆ ಈ ವಸ್ತುಗಳಲ್ಲಿ ಒಂದನ್ನಾದರೂ ತರೋದಕ್ಕೆ ಪ್ರಯತ್ನ ಮಾಡಿ. ಶಾಸ್ತ್ರದ ಪ್ರಕಾರ ರಾಮನವಮಿಯ ದಿನದಂದು ನೀವು ನಿಮ್ಮ ಮನೆಗೆ ಪೂಜೆಗೆ ಸಂಬಂಧಿಸಿದ ಪೂಜಾ ಸಾಮಗ್ರಿಗಳನ್ನು ತರಬೇಕು. ಪೂಜೆ ಸಾಮಗ್ರಿಗಳನ್ನು ಈ ದಿನ ಮನೆಗೆ ತರುವುದು ತುಂಬಾ ಶುಭ. ಆ ಪೂಜಾ ಸಾಮಗ್ರಿಗಳು ಯಾವುವೆಂದರೆ ಮಾವಿನ ಎಲೆ, ಶ್ರೀಗಂಧದ ಪೇಸ್ಟ್, ಶ್ರೀಗಂಧ, ಹಸುವಿನ ಶುದ್ಧ ತುಪ್ಪ, ಅರಳಿ ಎಲೆ, ಪಂಚಮೇವ, ಎಳ್ಳು, ಲವಂಗ, ಏಲಕ್ಕಿ ಮತ್ತು ಬಾರ್ಲಿ, ಕರ್ಪೂರ ಇತ್ಯಾದಿಗಳು ಸೇರಿದವೆ. ಈ ದಿನ ವಿಶೇಷವಾಗಿ ಆಭರಣ ಮತ್ತು ಬಟ್ಟೆಗಳನ್ನು ಖರೀದಿಸುವುದರಿಂದ ಅದೃಷ್ಟ ಹೆಚ್ಚಾಗುವುದು ಎನ್ನುವ ನಂಬಿಕೆ ಇದೆ. ರಾಮನವಮಿಯ ದಿನದಂದು ಮನೆಗೆ ಬೆಳ್ಳಿ ವಸ್ತುಗಳನ್ನು ತರುವುದು ಶುಭವೆಂದು ಪರಿಗಣಿಸಲಾಗಿದೆ.
ಈ ದಿನ ನೀವು ಬೆಳ್ಳಿ ಆನೆಯನ್ನು ಖರೀದಿಸಿ ಮನೆಗೆ ತಂದರೆ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುವುದು ಮತ್ತು ಭಗವಾನ್ ಶ್ರೀರಾಮನ ಆಶೀರ್ವಾದ ಸದಾ ಇರುವುದು. ಮನೆಗೆ ತಪ್ಪದೆ ಬೆಳ್ಳಿ ವಸ್ತುಗಳನ್ನು, ಸಣ್ಣದಾದರೂ ಒಂದು ವಸ್ತುವನ್ನು ತರೋದಕ್ಕೆ ಪ್ರಯತ್ನ ಮಾಡಿ. ರಾಮನವಮಿಯ ಮಂಗಳಕರ ದಿನದಂದು ಹಳದಿ ಬಣ್ಣದ ವಸ್ತುಗಳನ್ನು ಖರೀದಿಸಿ ಮನೆಗೆ ತರುವುದು ತುಂಬಾ ಶುಭ. ಅದು ಹಳದಿ ಚಿನ್ನ ಅಥವಾ ಹಳದಿ ಬಣ್ಣದ ಬಟ್ಟೆಯಾದರೂ ಪರವಾಗಿಲ್ಲ, ಯಾವುದೇ ವಸ್ತು ಕೂಡ ಆಗಿರಬಹುದು. ಇದು ಜಾತಕದಲ್ಲಿನ ಗುರು ಗ್ರಹವನ್ನು ಬಲಪಡಿಸುತ್ತದೆ ಮತ್ತು ವೃತ್ತಿ ಜೀವನದಲ್ಲಿ ಪ್ರಗತಿಯ ದಾರಿಯನ್ನು ತೆರೆಯುತ್ತದೆ. ರಾಮನವಮಿಯ ಶುಭ ಸಂದರ್ಭದಲ್ಲಿ ಮನೆಯ ದೇವರ ಕೋಣೆಯಲ್ಲಿ ರಾಮನ ಫೋಟೋವನ್ನು, ವಿಗ್ರಹವನ್ನು ಸ್ಥಾಪಿಸಬೇಕು. ಇದನ್ನು ಸ್ಥಾಪಿಸುವುದರಿಂದ ರಾಮನವಮಿ ಕುಟುಂಬದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ಹೆಚ್ಚಾಗುವುದು, ಜೊತೆಯಲ್ಲಿ ಸಮಾಜದಲ್ಲಿನ ಗೌರವವೂ ಹೆಚ್ಚಾಗುವುದು. ಪಿತೃವಾಕ್ಯ ಪರಿಪಾಲನೆಗಾಗಿ 14 ವರ್ಷ ವನವಾಸ ಅನುಭವಿಸಿ ಪ್ರಜೆಗಳನ್ನು ದೇವರಂತೆ ಕಂಡ ಶ್ರೀರಾಮ ನಮ್ಮೆಲ್ಲರ ಆದರ್ಶ ಪುರುಷ. ಶ್ರೀರಾಮನವಮಿಯ ಶುಭಾಶಯಗಳು. ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ, ಹಾಗೆಲ್ಲರಿಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.